ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅದೆಲ್ಲ ಆಯಿತು, 4 ಸಾವನ್ನಪ್ಪಿದ್ರು ಮೊದಲೇನೆ ನಮಗೆ ಗೊತ್ತಿದೆ ಅದು. ಇದನ್ನು ಅಂದಿನ ಕಮಿಷನರು DGIG ಕಳಿಸಿದ್ರೆ ಅದು ವೈರ್ಲೆಸ್ಸಲ್ಲಿ ಹೋಗಿದ್ರೆ ರೆಕಾರ್ಡ್ ಇರಬೇಕು, ಮೊಬೈಲಲ್ಲಿ ಹೋಗಿದ್ರೆ ರೆಕಾರ್ಡ್ ಇರಬೇಕು, ಕಾಲ್ ರೆಕಾರ್ಡಲ್ಲಿ, SMS ಅಲ್ಲಿ ಹೋಗಿದ್ರು ಇರಬೇಕು, ಏನಾರು ಒಂದು ಇರಬೇಕಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಲಾರ್ಜ್ಲಿ ಟೆಲಿವಿಷನ್ಗಳು ಫ್ಲಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂತ ನಾನು ಆಲ್ಮೋಸ್ಟ್ ಆಗಿತ್ತು ಸರ್. ದಟ್ಸ್ ವಾಟ್ ಐ ವಿಲ್ ಸೇ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರೋಗ್ಯದಿಂದ ಮುಂಚೆನೇ ಶುರುವಾಗಿತ್ತು. ಏನೋ ಪೊಲೀಸರು ತಡೆದಿಲ್ಲ, ಅಪಾಯ ಗೊತ್ತಿದ್ರು, ಯಾಕೆ ಅಧಿಕಾರಿಗಳು ಸುಮ್ಮನಿದ್ರು ಅಂತ ಡ್ಯಾಶ್ ಅಂತೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಎಲ್ಲರೂ ಪ್ರಶ್ನೆಗಳನ್ನು ಕೇಳ್ತಾ ಇರಿ. ನೀವು ಪ್ರಶ್ನೆ ಕೇಳಿದಷ್ಟು ಅವ್ರಿಗೆ ಖುಷಿ. ಯಾಕೆ ಸರ್ ಅಷ್ಟು ಕನ್ಫ್ಯೂಷನ್ ಆದಷ್ಟು ಡಬಲ್ ಖುಷಿ. ಯಾಕೆ ಅಂದರೆ ಅಷ್ಟು ಬೇಗ ಗೋಜಲೆಬ್ಬಿಸ್ಬಿಡ್ಬೋದು ಈ ಇಶ್ಯೂನ. ಗೋಜಲಾದಷ್ಟು ಖುಷಿನೋ ಖುಷಿ, ಯಾಕೆಂದರೆ ಅಷ್ಟು ಬೇಗ ಅದನ್ನು ಸಾಯಿಸ್ಬೋದು. ಅಲ್ಲಿಗೆ ಅವರ ಅಷ್ಟು ಸತ್ತವ್ರ ಮನೆಯಲ್ಲಿ ನೀವೇನಾದರೂ ನ್ಯಾಯ ಅಂದ್ಕೊಂಡು ಕನಸಲ್ಲಿದ್ದರೆ ದಯವಿಟ್ಟಿರಬೇಡಿ, ಇರಬೇಡಿ. ನಿಮ್ಮ ಮಕ್ಕಳನ್ನ ನೆನೆಸ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಏನೇನಾಗುತ್ತೋ ಅದು ಮಾಡ್ಕೊಳ್ಳಿ ಅಷ್ಟೇ. ಸುಮ್ಮನೆ ಇವೆಲ್ಲ ಕಾಯಬೇಡಿ, ಹೇಳಿದ್ದೀನಿ ಇವತ್ತೇ. ಇನ್ನು ಮೊದಲೇ ದುರಂತ ಆಗಿತ್ತು ಅಂತ ವಾದ, ಆಟಗಾರರು ಹೋಟೆಲ್ ಬಿಡೋಕ್ಕೆ ಮೊದಲೇ ಕಾಲು ತೊಳಿತಾಗಿತ್ತು ಅಂತ ಮೆಸೇಜ್ ಹೋಗಿದೆ ಅಂತ ಇದ್ದಾರೆ. ಕಾಲು ತೊಳೆದ 4 ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸರು ಸಂದೇಶ ಹೋಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಏನೋ ಅದಕ್ಕೆ ದಾಖಲೆ ಏನಾದ್ರು ಬರಬೇಕಲ್ಲ. 4:30 ಕರ್ಕೊಂಬಂದರು, 4:45 ಅವರು ವಿಧಾನಸೌಧಕ್ಕೆ ಬಂದರು. ಅಷ್ಟೊತ್ತಿಗೆ ಹೇಳಾಗಿತ್ತು DGIGಗೆ ಎಲ್ಲರೂ ಅಂತೆಲ್ಲ ಹೇಳ್ತಿದ್ದಾರೆ. ಆಯಿತು ಬಿಡ್ರಪ್ಪ, ಹೇಳಿದ್ರೆ ಏನರಪ್ಪ. ಸ್ಟೇಡಿಯಂ CCTV ಫುಟೇಜಲ್ಲೆಲ್ಲ ಗೊತ್ತಾಗುತ್ತೆ ಅಲ್ಲ ಸರ್. ಸ್ಟೇಡಿಯಂನ CCTV ಸರಿ ರೀ, ಗೊತ್ತಾದ್ಮೇಲೆ ಏನು ರೀ ಮಾಡೋಣ? ಯಾರು ಜವಾಬ್ದಾರಿ? ಕೇಸೆ ನಾವಲ್ವಲ್ಲ, ನಮ್ಗೆ ಗೊತ್ತಿಲ್ಲ. ನಾವಲ್ಲ ಇದು ಮಾಡಿರೋದು. DNA ನಾವಲ್ಲ ಇದು ಮಾಡಿದ್ದು. RCB ನಾವಲ್ಲ. ನಾವು ಆಟಗಾರ ಕರ್ಕೊಂಬರೋದಷ್ಟೇ. ನಾವಿನ್ನೂ ಕರ್ಕೊಂಡೇ ಬಂದಿರಲಿಲ್ಲ, ಅವ್ರಿನ್ನೂ ಅಲ್ಲೇ ಇದ್ರು. ಎಲ್ಲರೂ ನುಣುಚ್ಕೊಳುತ್ತೆ. ಆಯಿತು, ಸರ್ಕಾರ ನಮ್ದಲ್ವಲ್ಲ ಕಾರ್ಯಕ್ರಮ, ನಮ್ದು ಇಲ್ಲಿ ಕಾರ್ಯಕ್ರಮ, ಅದು ನಮ್ದಲ್ಲ ಕಾರ್ಯಕ್ರಮ. ಸೊ ಏನಾಯಿತು ಎಂಡಲ್ಲಿ? ಯಾರು ಹೋಗಿದ್ರು ಅವರೇ ಹೊಣೆಗಾರರು. ಎಸ್. ಇನ್ನು ಬೆಂಗಳೂರು ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತು. ಈಗಾಗಲೇ ತನಿಖೆ ನಡೀತಾ ಇದೆ. ವರದಿ ಸಲ್ಲಿಕೆಗೆ AG ಶಶಿಕರಣ್ ಶೆಟ್ಟಿ ಅವರು 1 ತಿಂಗಳು ಕಾಲಾವಕಾಶ ಕೇಳಿದರು. ಇದಕ್ಕೆಲ್ಲ ಕೊಡಲೇ ಇಲ್ಲ, 2 ದಿನ ಅಷ್ಟೇ. 12ನೇ ತಾರೀಕಿಗೆ ಕೊಡಬೇಕು ನೀವು. ಏನು ಕೇಳಿದ್ದಾರೆ? ವಿಕ್ಟರಿ ಪರೇಡ್ ಬಗ್ಗೆ ಯಾರು ಯಾವಾಗ ನಿರ್ಧಾರ ತಗೊಂಡಿದ್ರು, ಸಾರ್ವಜನಿಕರು ಜನಸಂದಣಿ ನಿಯಂತ್ರಣಕ್ಕೆ ಏನು ಕ್ರಮ ಆಗಿತ್ತು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸೋಕೆ ಎಷ್ಟು ಸಮಯ ಬೇಕಾಯಿತು, 50,000ಕ್ಕಿಂತ ಮೇಲ್ಪಟ್ಟು ಸೇರುವ ಜನಸಂದಣಿಗೆ SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆ ಅದನ್ನು ಏನಾದರೂ ಮಾಡಲಾಗಿತ್ತಾ ಅಂತ ಪ್ರಶ್ನೆ ಎಲ್ಲ ಮಾಡಿದ್ದಾರೆ. ಇದನ್ನು ವರದಿ ಕೊಡಿ ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆಗೆ RCB ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸ್ಲೆ ಬಂಧನ ಕಾನೂನು ಬಾಹಿರ ಅಂತ ಅವರ ಪರ ವಕೀಲರೆಲ್ಲ ವಾದ ಮಾಡಿ. ಇಲ್ಲಿ ಎರಡು ನಡೀತಿದ್ಯಾ? ಒಂದು ಸಿಂಗಲ್ ಜಡ್ಜು, ಇನ್ನೊಂದು PI. ಎರಡು ಕಡೆ ಇದೆ ಸರ್. 2 ಕಡೆ ನಡೀತಿದ್ಯಾ? ಹಾಂ ಸರ್. ಓ ಐ ಸಿ. ಓಕೆ. ಇನ್ನು ಅದೇ ಪ್ರಕರಣದಲ್ಲಿ ಕುಟುಂಬಗಳು ಕಣ್ಣೀರಲ್ಲಿ ಕಾಲ ಕಳೀತಿವೆ, ಬೇರೆ ದಾರಿ ಇಲ್ಲ, ಕಳೀಬೇಕಷ್ಟೆ. ಪಾಪ ಮಾಡೋಕ್ಕಾಗಲ್ಲ. ಆಯ್ತಲ್ಲ. ಕಾಲು ತುಳಿತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಂಥ ಭೂಮಿಕ್ ಅವರ ಮನೆಗೆ ಇವತ್ತು BJP ನಾಯಕರೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆಗ ಅವ್ರ ತಂದೆ ಬಹಳ ಆಕ್ರೋಶದಲ್ಲಿದ್ದರು, ಸಹಜ. ಕಪ್ ತೊಗೊಂಡು ಪ್ರಾಣ ತೊಗೊಂಡ್ಬಿಟ್ರಲ್ಲ ಸರ್ ಇವರೆಲ್ಲ, ದಿನ ಪರಿಹಾರ ಕೊಡ್ತಿದ್ದಾರೆ, ನನಗೇನು ಲಾಭಕ್ಕೆ ಬರುತ್ತಾ ಜೀವನ ಪೂರ್ತಿ ಅಂತ ಅವ್ರ ವಾದ. ನಿಜ, ಒಪ್ಪೋಣ. BJP ಅವರು ನಾವಿದನ್ನು ರಾಜ್ಯಪಾಲರಿಗೆ ದೂರು ಕೊಡ್ತೀವಿ, ಅವ್ರಿಗೆ ಬರ್ತೀವಿ, ಇವ್ರಿಗೆ ಕೊಡ್ತೀವಿ. ಕೊಡಿ, ಯಾರು ಬೇಡ ಅಂದವರು? ಏನಾಗುತ್ತೆ? ವಾಟ್ ಕ್ಯಾನ್ ಯುವರ್ ರಾಜ್ಯಪಾಲ ಡೂ? ಟೆಲ್ ಮಿ ದಿ ಆನರಬಲ್ ಅಪೋಸಿಷನ್ ಲೀಡರ್. ಯಾಕೆ ನೀವು ಡ್ರಾಮಾ ಮಾಡ್ತೀರಿ? ಅವರೊಂದು ಹೈಕೋರ್ಟಿಗೆ ಲೆಟರ್ ಬರೀಬಹುದು ಅಷ್ಟೇ. ರಾಜ್ಯ ಏನು ಮಾಡ್ತೀರಿ? ವಾಟ್ ಈಸ್ ದಟ್? ನಿಮ್ಮ ರಾಜ್ಯಪಾಲ ಏನು ಮಾಡ್ಬೋದು ಹೇಳ್ರಪ್ಪ. ನಾ ಹೇಳ್ತೀನಿ ಸರ್ಕಾರ ಡಿಸ್ಮಿಸ್ ಮಾಡ್ರಿ ಅಂತ. ಮಾಡಿಸ್ತೀರಾ? ಸದ್ಯಕ್ಕೆ ಆ ಪರಿಸ್ಥಿತಿ ಅಂತೂ ಕಾಣ. CM ಕರೆದ್ರು ಅಂತ ಅವರೇ ಹೋಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಅವ್ರ ಕಡೆ ಏನು ರೀ ಮಾಡೋಕ್ಕಾಗತ್ತೆ? ಹೇಳ್ರಿ ನೋಡೋಣ. ನೀವು ಕಾಗದ ಏನೋ ಬರೀತೀರಪ್ಪ, ಇನ್ನೊಂದಿನ ಮೀಡಿಯಾಲ್ ಬರುತ್ತೆ ಅಂತನಾ? ಹಾಕೋಣ, ತೊಂದರೆ ಇಲ್ಲ. ಅಷ್ಟಕ್ಕೆ ತಾನೇ. ಏನಾಗತ್ತೆ ರೀ? ಯಾಕ್ರಿ ಕೆಲಸಕ್ಕೆ ಬಾರದ ವ್ಯರ್ಥ ಹಳವಂಡ ಬೂಸ ತಿಕ್ಕೋ ಕೆಲಸ ಮಾಡ್ತೀರಿ ಎಲ್ಲರೂ ಸೇರಿಕೊಂಡು? ಜನರ ಕಣ್ಣಿಗೆ ಬೂಸ ರುಬ್ಬಿದ್ದೆ ಎದಕ್ಕೂ ಪ್ರಯೋಜನ ಎಲ್ಲರೂ. ಎಸ್. RCB ಕಪ್ ತಗೊಂಡು ನಮ್ಮಂಥ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಅಂತ ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ. ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಮಗ ಇದ್ರೆ ನೋಡ್ಕೊಂತಿದ್ನಲ್ವ.
ನಾವು ಗವರ್ನರ್ಗೆ ಹೋಗೋದು ಏನಕ್ಕೆ ಅಂದರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಭಾಗಿಯಾರಿಂದ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೋಗ್ತೀವಿ. ನಮ್ಮ ಬಿಜೆಪಿಯ ತಂಡ ಹೋಗಿ ಸಾಂತ್ವನ ಹೇಳ್ತೈತೆ. ಒಂದು ತಿಂಗಳ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ. ಜೂನ್ 13ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಹೋರಾಟ ಇದೆ. ಈ ಸತ್ತ ಮೇಲೆ ಕ್ರಿಯೆಗಳು ಒಂದಷ್ಟು ಇರುತ್ತವೆ, ಸ್ಟ್ಯಾಂಡರ್ಡ್ ಕ್ರಿಯೆಗಳು. ಹಿಂಗೆ ಆಗ್ಬೇಕು. ಒಬ್ಬೊಬ್ಬ ಕಮ್ಯುನಿಟಿನಲ್ಲಿ ಒಂದೊಂದು ರೂಲ್ಸ್ ಅಲ್ಲಿ ಇರುತ್ತೆ. ಹೌದು. ಅವರು ಬಾಡಿ ತೊಳಿಬೇಕು, ಒಬ್ರು ಸ್ನಾನಕ್ಕೆ ಹೋದ್ಮೇಲೆ ತೊಳ್ಕೋಬೇಕು, ಬಿಳಿ ಬಟ್ಟೆ ಹಾಕಬೇಕು, ಬಟ್ಟೆ ತೆಗಿಬೇಕು, ಇದೇನೇನೋ ಕ್ರಿಯೆಗಳಿವೆ. ಆ ರೀತಿ ಅಪೋಸಿಷನ್ ಅವರು ನಿಮ್ದು ಏನೇನು ಕ್ರಿಯೆಗಳಿವೆ ಅದನ್ನು ಮಾಡಿಬಿಡಿ, ಪ್ರೊಸೀಜರ್ಸ್ಗಳೇನಿದಾವೆ ಮಾಡಿಬಿಡಿ. ಕಾಗದ ಬರೆಯುವುದು, ರಾಜ್ಯಪಾಲರಿಗೆ ದೂರು ಕೊಡುವುದು, ಒಂದು ಹೋರಾಟ ಮಾಡೋದು, ಒಂದು ಹೋರಾಟವನ್ನು ಮಾಡುವುದು, ಸುದ್ದಿಗೋಷ್ಠಿ ಮಾಡುವುದು. ಸುದ್ದಿಗೋಷ್ಠಿ. ನಿಮ್ಮ ಕೈಲಿ ಇನ್ನೇನು ಆಗಲ್ಲ. ಹಾಗಾಗಿ ಅಷ್ಟು ಮಾಡಿ ಸಂತೋಷ. ಅದಾರು ಮಾಡಬೇಕಲ್ಲ, ಅದು ಮಾಡಿದ್ರೆ ನಾವಿನ್ನು ಅದು ಮಾಡಲಿಲ್ಲ ಅಪೋಸಿಷನು ಅಂತೀವಿ ಆಮೇಲೆ. ಅದಕ್ಕೆ ಮಾಡಿ ಅಷ್ಟು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಬೆನ್ನಲ್ಲೇ RCB ಮಾರಾಟ ಆಗುತ್ತೆ ಅನ್ನುವಂಥ ಸುದ್ದಿ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತು, ಸೋಷಿಯಲ್ ಮೀಡಿಯಾದಲ್ಲಿ. 17,000 ಕೋಟಿ ರೂಪಾಯಿಗೆಲ್ಲ ಮಾರಾಟ ಆಗುತ್ತೆ ಅಂತೆಲ್ಲ ಬಂತು. ಆಮೇಲೆ ಅದು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸ್ಪಷ್ಟನೆ ಕೊಡ್ತು, ಇಲ್ಲ ರೀ ಅಂಥದ್ದೇನು ಮಾರಾಟ ಮಾಡ್ತಾ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅದು ಯಾಕೆ ಬಂತು ಅಂತಂದರೆ, ಈ IPL ನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧಕ್ಕೆ ಆರೋಗ್ಯ ಸಚಿವಾಲಯ ಚಿಂತಿಸ್ತಾ ಇದೆ ಅಂತಂದಾಗ, ಬಟ್ ಅದು RCB ಬ್ರಿಟನ್ ಮೂಲದ ಡಿಯಾಜಿಯೋ ಕಂಪನಿ ಒಡೆತನದಲ್ಲಿದೆ. ಸೊ ಹಾಗಾಗಿ ಸಮಸ್ಯೆ ಏನು? ಬ್ರಿಟನ್ ಮೂಲದ ಡಿಯಾಜಿಯೋ ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಆಲ್ಕೋಹಾಲ್ ಕಂಪನಿ ಮೂಲಕ RCBಯ ಫ್ರಾಂಚೈಸಿ ಹೊಂದಿರೋದು. ಇದು ಅಲ್ಲೊಂದಿಷ್ಟು ಲಿಂಕ್ ಬಂತು. ಫ್ರಾಂಚೈಸಿ ಹೊಂದಿಲ್ಲ. ಮಲ್ಯ UB ಮಾರಿದ ಮೇಲೆ ಮಾರಿದ ಪಾರ್ಟಲ್ಲಿ ಇದು ಹೋಯ್ತು, RCBನೂ ಹೋಯ್ತು. ಓಕೆ, ಪರ್ಸೆಂಟೇಜ್ ಅಲ್ರಿ, ಫುಲ್ಲೇ ಹೋಯ್ತು. ಓಕೆ, ಫುಲ್ ಹೋಯ್ತು ಅದು ಅಷ್ಟೇ. ಹಾಗಾಗಿ ಅದು ಡಿಯಾಜಿಯೋದು ಕಂಟ್ರೋಲಲ್ಲಿ ಇದೆ. ಎರಡನೇದು, ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ನಿಷೇಧಕ್ಕೆ ಆರೋಗ್ಯ ಸಚಿವಾಲಯ ಚಿಂತಿಸುತ್ತಿದೆ. ಹಾಗಾಗಿ ಇವರು ಹೆದರಿ ಹೋಗಿದ್ದಾರೆ. ಬೋಗಸ್ಸು. ಅದೆಲ್ಲ ಈಗಲೂ ಇಲ್ಲ ಅದು. ಓಕೆ, ಅದು ಇವಾಗಲೂ ಇಲ್ಲ. ನೋ ಆ್ಯಡ್ ಕ್ಯಾನ್ ಕಮ್ ತಂಬಾಕು ಮತ್ತು ಆಲ್ಕೋಹಾಲಲ್ಲಿ. ಸರೋಗೇಟ್ ಆ್ಯಡ್ಸ್ ಬರ್ತಾ ಇದೆ ಅಂತ ಕೆಲವರ ವಾದ. ಸರೋಗೇಟ್ ಆ್ಯಡ್ ಅಂದರೆ ಥರ ಗುಳ್ಳೆ ಥರ ಎಲ್ಲ ಬರೋ ನೀರನ್ನು ತೋರಿಸುವುದು. ಆ ನೀರನ್ನು ನೋಡಿದಾಗಲೇ ಅದು ಬೀರು ಎಂಬುದು ಜನರಿಗೆ ಅರ್ಥವಾಗುವಂತೆ ಮಾಡುವುದು. ಈ ಥರ ಸರೋಗೇಟ್ ಆ್ಯಡ್ಸ್ ಅದು ಬರ್ತಿದೆ ಅಂತ ಕೆಲವರು ವಾದ. ಮೂರನೇದು, ಇದು ಯಾವುದೋ ಬ್ಲೂಮ್ಬರ್ಗಲ್ಲೆಲ್ಲ ಬಂತು ಬೆಳಗ್ಗೆ, ನೆನ್ನೆ ಯಾರೋ ಅಂತಿದ್ರು ಇದನ್ನು ಸ್ಪೆಕ್ಯುಲೇಷನ್. ಇದನ್ನು ನಂಗೆ ಗೊತ್ತಿಲ್ಲ ಸ್ಪೆಕ್ಯುಲೇಷನ್ ಅಲ್ವಾ ಅಂತ. ಈ ಥರ ಡೀಲ್ ಆಗ್ತಿದ್ರೆ ಸ್ಪೆಕ್ಯುಲೇಷನು ಇರ್ಬೋದು, ನಿಜಾನೂ ಇರ್ಬೋದು, ಐ ಕೆನಾಟ್ ಸೇ. 17,000 ಕೋಟಿ ವ್ಯಾಲ್ಯೂಯೇಷನ್ ಎಲ್ಲ ಇಲ್ಲ ಅಂತಿದ್ದಾರೆ ಮಾರ್ಕೆಟಲ್ಲಿ. ಇಲ್ವಂತ 8,500-9,000 10,000ವರೆಗೂ ಹೋಗ್ಬೋದನ್ನ ಇದ್ರ ವ್ಯಾಲ್ಯೂಯೇಷನ್ ಅಂತಾರಪ್ಪ. ಅದಕ್ಕಿಂತ ಜಾಸ್ತಿ 17 ಅಂತೆಲ್ಲ ಬುರ್ಡ ಬಿಡ್ತಾ ಇದ್ದಾರೆ. ನಮ್ಮ ಜನ ಶೇರ್ಸತ್ತಾನೆ ಹಾಗೆ ಮೋಸ್ಟ್ಲಿ. ಓಕೆ, ಎಸ್.